ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಟಿಕೆಟ್ ಬುಕ್ ಮಾಡೋದು ಹೇಗೆ. ಟಿಕೆಟ್ ಬುಕ್ ಮಾಡ್ತೀರಾ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಆ್ಯಪಲ್ಲೇ ಇದೆ. ಇವಾಗ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಪ್ಪ ಅಂದರೆ ಹೇಗೆ, IRCTC ಆ್ಯಪ್ ಇದೆ, ವೆಬ್ಸೈಟಲ್ಲಿ ಲಿಂಕ್ ಮಾಡ್ಬೋದು. ನೀವು IRCTC ಆ್ಯಪನ್ನು ಡೌನ್ಲೋಡ್ ಮಾಡಿ, ಅದರಲ್ಲಿ ಆಧಾರ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದು ಹೇಳ್ತೀನಿ. ಆಧಾರ್ ಕಾರ್ಡ್ ಲಿಂಕ್ ಆದರೆ ಮಾತ್ರ ತತ್ಕಾಲ್ ಟಿಕೆಟ್ಸನ್ನು ಬುಕ್ ಮಾಡ್ಬೋದು, ಇಲ್ಲಾಂದರೆ ತತ್ಕಾಲ್ ಟಿಕೆಟ್ ಬುಕ್ ಆಗೋಲ್ಲ. ಇವಾಗ ಹೊಸ ರೂಲ್ಸ್ ಬಂದಿದೆ, ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ತತ್ಕಾಲ್ ಟಿಕೆಟ್ ಬುಕ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ನಾವು ಎಮರ್ಜೆನ್ಸಿಗೆ ಊರಿಗೆ ಹೋಗ್ಬೇಕಂದ್ರೆ ಆಗಲ್ಲ. ಸೊ ಲಿಂಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಹೇಳಿ. IRCTC ಆ್ಯಪ್ ಓಪನ್ ಮಾಡಿದ ತಕ್ಷಣ ಲಾಗಿನ್ ಆಗಿದ ಮೇಲೆ ಅಕೌಂಟ್ಸ್ ಅಂತ ಬರುತ್ತೆ. ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಫೈಲು ಅದೆಲ್ಲ ಬರುತ್ತೆ. ಬಂದಮೇಲೆ 4ನೇ ಅಥೆಂಟಿಕ್ ಯೂಸರ್ ಅಂತ ಬರುತ್ತೆ. ಅಥೆಂಟಿಕ್ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಇರುತ್ತೆ. ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ನಂಬರ್ ಹಾಕಿ ಅಪ್ಡೇಟ್ ಕೊಡಿ. ಅಪ್ಡೇಟ್ ಕೊಟ್ಟಿದ ಮೇಲೆ ನಿಮಗೆ ಒಂದು OTP ಬರುತ್ತೆ. OTP ಹಾಕಿ ನಿಮ್ಮ ಆಧಾರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಅಂತ ಬಂದಮೇಲೆ ಗ್ರೀನಲ್ಲಿ ಬರುತ್ತೆ, ಯುವರ್ ಆಧಾರ್ ಕಾರ್ಡ್ ಈಸ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಅಷ್ಟೇ, ಆಧಾರ್ ಕಾರ್ಡ್ ಲಿಂಕ್ ಆಗೋಗಿದೆ. ನಿಮಗೆ ಯಾವ ಟೈಮಲ್ಲಿ ಬೇಕಾದರೆ, ಯಾವಾಗ ಬೇಕಾದರೆ ತತ್ಕಾಲ್ ಈಸಿಯಾಗಿ ಬುಕ್ ಮಾಡ್ಕೋಬೋದು. ಅದರಲ್ಲಿ ಎಲ್ಲ ಥರ ಯೂಸ್ ಇದೆ, ತುಂಬ ಚೆನ್ನಾಗಿದೆ. ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಹೊಸದಾಗಿ ಅಪ್ಡೇಟ್ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.